ಮೀನಾಕ್ಷಿ, ನೀನು ಏನು ಯೋಚನೆ ಮಾಡ್ತಿದ್ದಿ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನೋಡು, ಅದೆಲ್ಲ ಸರಿ ಹೋಗುತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ. ಅದೇ ಅವ್ರೆ, ಏನಿದು? ಅಲ್ಲ, ನಾವಿಲ್ಲಿ ಕೇಟ್ರಿಂಗ್ ಮಾಡಕ್ ಅಷ್ಟೇ ಬಂದಿರೋದು ಅಂತ ಮರ್ತ್ ಹೋಗ್ಬಿಟ್ರೆ ಏನು? ಅಲ್ಲ, ಈ ತರ ರೆಡಿಯಾಗಿ ಬಂದಿದ್ದೀರಾ? ನೀವೇ ಒಳ್ಳೆ ಮನೆ ಓನರ್ ತರ ಕಾಣ್ತಿದ್ದೀರಾ. ಹೌದು, ಇದೇನಿದು ಕೈಯಲ್ಲಿ? ಅದು ಅದು ಓ, ತಾಂಬೂಲದ ತಟ್ಟೆ ಇಲ್ಲಿದ್ಯಾ? ನಾನ್ ಮನೆಯೆಲ್ಲ ಹುಡುಕಾಡ್ತಾ ಇದ್ದೀನಿ. ಅಮ್ಮ, ಅದು ಏನಾಯ್ತತೆ? ಏನಿಲ್ಲಪ್ಪ, ಏನಿಲ್ಲ. ಅಲ್ಲ, ಫ್ರೆಂಡ್ಗೆ ಅದೇನೋ ಕೊಡ್ಬೇಕು ಅಂದೆ, ಕೊಡ್ಲೇ ಇಲ್ಲ. ಅಯ್ಯೋ, ಮರ್ತೇ ಬಿಟ್ಟಿದೆ. ಇರಿ, ತಗೊಂಡ್ ಬರ್ತೀನಿ. ತಗೊಳ್ಳಿ. ಅದೇವ್ರೆ, ಇದನ್ನ ಮೊದ್ಲು ನಿಮ್ಗೆ ತೋರಿಸ್ತಾ ಇರೋದು. ನಿಮಗೆ ಅಂತ ಮಾಡಿಸ್ಕೊಂಡ್ ಬಂದಿರೋ ಟೀ ಶರ್ಟ್. ಹೋಗಿ ಹಾಕೊಂಡ್ ಬನ್ನಿ. ತುಂಬಾ ಚೆನ್ನಾಗಿದೆ. ಅಲ್ಲ ಭಾಗ್ಯ, ಇದನ್ನೆಲ್ಲ ಯಾಕೆ ಕೊಡಕ್ ಹೋದ್ರಿ ಅಂತ? ನೀವೇ ಹೇಳಿಲ್ವಾ ಬ್ರ್ಯಾಂಡಿಂಗು ಅದು ಇದು ಅಂತ? ಅದಕ್ಕೆ. ನಮ್ ಕೆಲ್ಸಕ್ಕೋಸ್ಕರ ನೀವ್ ತುಂಬಾನೇ ಕಷ್ಟ ಪಡ್ತಿದ್ದೀರಿ. ಅದಕ್ಕೆ ನಿಮ್ಗೋಸ್ಕರ ಏನಾದ್ರು ಸ್ಪೆಷಲ್ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಇದನ್ನ ಮಾಡಿಸ್ದೆ. ನಿಮ್ಗೆ ಇದನ್ನ ಹಾಕೊಳ್ಳೋದಕ್ಕೆ ಬೇಜಾರು ಮುಜುಗರ ಏನು ಇಲ್ಲ ಅಂತ ಅನ್ಕೊಂಡಿದೀನಿ. ಬೇಜಾರು ಯಾಕೆ? ಇನ್ಫ್ಯಾಕ್ಟ್ ನಾನು ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರಿ, ಬೇಗ ಹಾಕೊಂಡ್ ಬನ್ನಿ. ಇನ್ನೂ ತುಂಬಾ ಕೆಲ್ಸ ಇದೆ. ಶುರು ಮಾಡ್ತೀನಿ. ಈಗೇನ್ ಮಾಡೋದು? ಹಾಕು. ಪಾಪ ತಂದ್ಕೊಟ್ಟಿದ್ದಾಳೆ, ಹಾಕೊಳ್ತಾ ಇದ್ರೆ ಬೇಜಾರ್ ಮಾಡ್ಕೊತಾರೆ. ಸರಿ. ಫ್ರೆಂಡ್, ಅದು ಪೂಜೆ ಒಂದ್ಸಲ ಕಾಲ್ ಕಟ್ ಮಾಡದ್ಮೇಲೆ ಅರ್ಥ ಆಗಲ್ವಾ ಇವಳಿಗೆ? ಯಾಕೆ ಇಷ್ಟೊಂದು ಇರಿಟೇಟ್ ಮಾಡ್ತಿದ್ದಾಳೆ? ಕನ್ನಿಕಾ, ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ನೀನು? ಮಾತಾಡು. ಹಾ, ಮಾತಾಡ್ತೀನಿ. ಕಟ್ ಆಯ್ತು, ಆಮೇಲೆ ಮಾತಾಡ್ತೀನಿ. ಓ, ಶ್ರೇಷ್ಠನ್ ಕಾಲು? ನೋಡ್ ಕನಿಕಾ, ನೀನ್ ತಗೊಂಡಿರೋ ಡಿಸಿಷನ್ ತಪ್ಪು. ಆ ಭೂತ ಕೆಲ್ಸಕ್ ಬರ್ತಾಳೆ ಅಂತ ನನ್ನ ಕೆಲ್ಸದಿಂದ ತೆಗ್ದೆ ಅಲ್ಲ, ಅದು MD ಪೋಸ್ಟ್ ಇಂದ. ನಾನು ಅವತ್ತೇ ಹೇಳಿದ್ದೆ, ನೀನೇನಾದ್ರೂ ನನ್ನ ಕೆಲ್ಸದಿಂದ ತೆಗೆದ್ರೆ ತೊಂದ್ರೆ ಆಗುತ್ತೆ ಅಂತ. ಇವಾಗ ನೋಡು, ಮತ್ತೆ ಏನಾಯ್ತು? ತಾಂಡವ್ ಮತ್ತೆ ಕೇಸ್ನ ಫೈಲ್ ಮಾಡಿದಾನೆ. ಇದರಿಂದ ನಿಮ್ ಕಂಪನಿ ರೆಪ್ಯುಟೇಷನ್ ಕೆಳಗಡೆ ಬೀಳುತ್ತೆ. ನನ್ನ ಕೆಲಸದಿಂದ ತೆಗ್ದಿರೋ ಪರಿಣಾಮ ನೀನ್ ಅನ್ಬೋದು. ಓ, ಇದಾ ವಿಷಯ? ಅದಕ್ಕೆ ಆಗ್ಲಿಂದ ಕಾಲ್ ರಿಸೀವ್ ಮಾಡದೆ ಇದ್ದಿದ್ ನೀನು ಅಲ್ವಾ? ಅಲ್ಲ ಕನ್ನಿಕಾ, ಮಾವನ್ ಮಾತಿಗೆ ಬೆಲೆನೇ ಇಲ್ವಾ? ಮಾವ ಅಷ್ಟೆಲ್ಲ ಹೇಳಿದ್ಮೇಲೂ ಅವ್ರ ಮಾತ್ ಮೀರಿ ಅವಳನ್ನ ಕೆಲ್ಸಕ್ಕೆ ಸೇರ್ಸ್ಕೊಂಡಿದ್ಯಾ? ಪೂಜಾದ ಹಾಗಲ್ಲ ನೋಡಿ, ನೀನೇನು ಹೇಳಕ್ ಬರ್ಬೇಡ. ನಾನು ಎಲ್ಲಾ ವಿಷಯನೂ ಮಾವನ್ ಹೇಳ್ತೀನಿ ಈಗ್ಲೇ. ಗೆಳತಿ,
ಈಗ ಏನಾಯ್ತು ಗೊತ್ತಾ, ಆ ಅಜ್ಜಿ ನನ್ನ ಭಾಗ್ಯನ ಗಂಡ ಹೆಂಡತಿ ಅಂತ ಕರೆದ್ರು. ನನಗಂತೂ ಭಾಗ್ಯ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಬೆವರೇ ಕಿತ್ಕೊಂಡ್ಬಂದ್ಬಿಟ್ಟಿತ್ತು. ಆದ್ರೆ ಒಂದಂತೂ ಕ್ಲಾರಿಟಿ ಸಿಕ್ತು. ಕ್ಲಾರಿಟಿನ ಏನ್ ಕ್ಲಾರಿಟಿ ಸಿಕ್ತು? ಭಾಗ್ಯ ಅವ್ರು ನನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ದಾರೆ ಬಿಟ್ರೆ ಬೇರೆ ಏನೂ ಇಲ್ಲ. ಅದಂಗ್ ಹೇಳ್ತೀಯ? ಅವ್ರು ಕೇಳಿದಾಗ ಭಾಗ್ಯ ಅವರು ಅದನ್ನೇ ಹೇಳಿದ್ರು, ಫ್ರೆಂಡ್ಸ್ ಅಷ್ಟೇ ಅಂತ. ಅವ್ರು ಹಾಗೆ ಹೇಳಿದ್ಮೇಲೂ ಪ್ರಪೋಸ್ ಮಾಡೋದು ತಪ್ಪಾಗುತ್ತೆ ಅಲ್ವಾ? ಅಯ್ಯೋ ಫ್ರೆಂಡು, ನೀನು ಏನೇನೋ ಯೋಚನೆ ಮಾಡ್ತೀಯಪ್ಪ. ಎಷ್ಟ್ ಹೇಳಿದ್ರು ನಿಂಗೆ ಅರ್ಥನೇ ಆಗಲ್ಲ. ಇಲ್ಲೋಡು, ನಾನ್ ಹೇಳ್ತೀನಿ ಕೇಳು. ನೀನ್ ಹಂಗ್ ಹೇಳಿದ ತಕ್ಷಣ ಅವಳಿಗೆ ಕೋಪ ಬರ್ಬೇಕಿತ್ತು, ಹೌದಾ? ಆದ್ರೆ ಅವಳು ಕೋಪ ಮಾಡ್ಕೊಂಡ್ಲಾ? ಇಲ್ಲ ತಾನೆ? ಅವಳು ಖುಷಿಲ್ ಉತ್ತರ ಕೊಟ್ಲು, ಹೌದಾ? ಮುಗೀತು ಕತೆ. ಏನಾಗ್ತಿದೆ ಅಂದ್ರೆ ಅವಳಿಗೆ ಹೇಳ್ಕೊಳಕ್ ಮುಜುಗರ ಆಗ್ತಿದೆ ಅಷ್ಟೇ. ನೀನ್ ಮುಚ್ಚು ಮರೆ ಇಲ್ದೆ ಹೇಳ್ಕೊಂಡ್ಯೋ, ಅವಳು ಹೇಳ್ಕೊಳ. ಆದ್ರೆ ಗೆಳತಿ, ಭಾಗ್ಯ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಭಯ ಆಗ್ತಿದೆ. ಇದನ್ನೇ ಪ್ರೀತಿ ಅನ್ನೋದು. ನೋಡು, ಒಂದ್ ದೊಡ್ಡ ಗುರೂಜಿ ಇದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ ನಿಂಗೆ? ಜೀವನದಲ್ಲಿ ಒಂದೇ ಒಂದು ನಿಮಿಷದ ಭಯದ ಸೇತುವೆ ದಾಟ್ಬಿಟ್ರೆ ಜೀವನ ಪೂರ್ತಿ ನೆಮ್ಮದಿಯಾಗಿರೋ ಊರು ಸಿಗತ್ತಂತೆ. ನೀನು ಭಯದ ಸೇತುವೆ ದಾಟು, ನಿನಗೆ ನೆಮ್ಮದಿ ಜೊತೆಗೆ ಭಾಗ್ಯನೂ ಸಿಗ್ತ. ಹೌದಾ? ಯಾರು ಅದು ಗುರುಜಿ? ಕುಸುಮಾನಂದಮಯಿ ಗುರೂಜಿ. ಒಂದ್ಸಲ ಹಾಗೆ ಅನ್ಕೋ ಫ್ರೆಂಡು, ನೀನು ಸುಮ್ನೆ ನೀನು ಭಾಗ್ಯ ಮದ್ವೆ ಆಗಿ ಕೈ ಕೈ ಹಿಡ್ಕೊಂಡು ಸಪ್ತಪದಿ ತುಳಿತೀರಾ. ಆಮೇಲೆ ಭಾಗ್ಯಂಗೆ ನಿಮ್ ಮನೆಯವರು ಮಡಲಕ್ಕಿ ಕೊಟ್ಟು ನಿಮ್ ಮನೆ ತುಂಬಿಸ್ಕೋತಾರೆ. ಅವತ್ತಿಂದ ಭಾಗ್ಯನ್ ಜೀವನನೇ ಬದಲಾಗತ್ತೆ. ಇಷ್ಟು ದಿವಸ ಒದ್ದಾಡ್ತಿದ್ಲಲ್ಲ, ಅದ್ ಎಲ್ಲದಕ್ಕೂ ತೆರೆ ಬೀಳ. ನನ್ ಭಾಗ್ಯನ್ ಮುಖದಲ್ಲಿ ನಗು ಶಾಶ್ವತವಾಗಿರುತ್ತೆ. ಹಾಗೆಲ್ಲ ಆದ್ರೆ ಅವತ್ತಿನ ದಿನ ನನ್ ಜೀವನ ಸಾರ್ಥಕ. ಗೆಳತಿ, ಇದು ಕೇಳೋಕೆಲ್ಲ ಚೆನ್ನಾಗಿದೆ, ಆದ್ರೆ ಗಿದ್ರೆ ಏನು ಇಲ್ಲ ಫ್ರೆಂಡ್. ನಿನ್ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊತೀಯ, ಚರ್ಚೆ ಕ್ಲೋಸ್. ಗುರುಜಿ ಇದ್ಯಾಕೆ ಇಲ್ಲೇ ನಿಂತಿದ್ದೀರಿ? ಬನ್ನಿ ಒಳಗೆ. ಸಾರಿ. ಪರವಾಗಿಲ್ಲ, ಏನೋ ಏಟಾಗಿಲ್ಲ ತಾನೆ? ಇಲ್ಲ. ನಡಿ.
ದೇವ್ರೆ, ನಾನು ಏನ್ ಅನ್ಕೊಂಡಿದ್ನೋ ಅದನ್ನ ನೀನ್ ಮಾಡ್ತಾ ಇದೀಯ. ಈ ಹೆಜ್ಜೆಗೆ ಸರಿಯಾಗಿ ಇಬ್ರು ನಿಂತಿದ್ದಾರೆ. ಸಪ್ತಪದಿ ಆಯ್ತು ಅಂತಾನೆ ಅರ್ಥ. ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲರೂ ತುಂಬಾ ಹೊಗಳಿದ್ರಮ್ಮ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಅಮ್ಮ. ನೀನ್ ಮಾಡಿರೋ ಕೆಲಸಕ್ಕೆ ನಮ್ ಕಡೆಯಿಂದ ಒಂದು ಪುಟ್ಟ ಗೌರವಮ್ಮ. ಅಯ್ಯೋ, ಇದೆಲ್ಲ ಯಾಕಮ್ಮ? ಇಲ್ಲಮ್ಮ, ನೀನ್ ತಗೊಂಡು. ಅಣ್ಣ, ಥ್ಯಾಂಕ್ಸ್ ಅಣ್ಣ. ಮೀನಾಕ್ಷಿ, ನೀನು ಏನು ಯೋಚನೆ ಮಾಡ್ತಿದ್ದಿ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನೋಡು, ಅದೆಲ್ಲ ಸರಿ ಹೋಗುತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ. ಮಾವ ಮಾವ ಯಾಕೆ ಯಾಕೆ ಇಬ್ರು ಗಾಬರಿ ಆಗಿದ್ದೀರಲ್ಲ? ಅದನ್ನ ಈ ಕನ್ನಿಕಾ ಹತ್ರನೇ ಕೇಳಿ.